ಒಂದು ರಾತ್ರಿ ಅಷ್ಟೇ. ನತಾಶಾ ಜೊತೆ. ಹೇಳು ಬಾಸ್, ನೀವು ಏನ್ ಮಾತಾಡ್ತಿದ್ದೀರಾ? ಮೋಹಿತ್, ಜೀವನದಲ್ಲಿ ನೀನು ಒಂದು ಕಡೆ ತಲುಪಬೇಕು ಅಂದರೆ ಅದಕ್ಕೆ ಅಂತ ಖರ್ಚಾಗತ್ತೆ. ನಾನಿಲ್ಲಿ ಹಾಗೆ ತಲುಪಿಲ್ಲ. ನನ್ನ ಕೆರಿಯರಲ್ಲಿ ಗ್ರೋತ್ ಆಗಬೇಕು ಅಂತ ನನಗೆ ಗೊತ್ತಿಲ್ಲ ಆ ಥರ ಎಷ್ಟು ನತಾಶಗಳನ್ನ ಬಲಿ ಕೊಟ್ಟಿದ್ದೀನಿ ಅಂತ. ನಿರ್ಧಾರ ನಿಂದು. ಒಂದು ಕಡೆ ಏನಿದೆ ಅಂದರೆ ಪ್ರಮೋಷನ್, ಒಳ್ಳೆ ಕೆರಿಯರ್, ಮತ್ತು ಇನ್ನೊಂದು ಕಡೆ ಅದೇ ಬೋರಿಂಗ್ ಕೆಲಸ. ತೀರ್ಮಾನ ನಿಂದು. ಯೋಚನೆ ಮಾಡಿ ನೋಡು. ಕಾಂಪ್ರಮೈಸ್ ಕೆಟ್ಟದಲ್ಲ ಗೆಳೆಯ. ಬಾಸ್, ನಾನು ಇದನ್ನೆಲ್ಲ ಮಾಡೋಕ್ಕಾಗಲ್ಲ. ನಾನಿನ್ನೂ ನಿನ್ನ ಉತ್ತರನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಯೋಚನೆ ಮಾಡು. ನೀನು ಈ ಕಂಪ್ನಿನಲ್ಲೇ ಇರಬೇಕು ಅಂದರೆ ನೀನು ಬಾಸ್ ಮಾತನ್ನ ಕೇಳಲೇಬೇಕು ಮೋಹಿತ್. ಸರಿ, ಹಾಗಿದ್ರೆ ನನ್ನ ಕಾಲ್ ಬರುತ್ತೆ, ನೀನು ಹೊರಡು. ಒಂದು ರಾತ್ರಿ ಅಷ್ಟೇ ನತಾಶಾ ಜೊತೆ. ಜೀವನದಲ್ಲಿ ಮುಂದೆ ಬರಬೇಕು ಅಂದರೆ ಅದಕ್ಕೆ ಅಂತ ಒಂದು ಬೆಲೆ ಇರುತ್ತೆ. ಈ ಕೆರಿಯರಲ್ಲಿ ಬೆಳಿಬೇಕು ಅಂತ ನಾನು ಎಷ್ಟು ನತಾಶಗಳನ್ನ ಬಲಿ ಕೊಟ್ಟಿದ್ದೇನೋ ಗೊತ್ತಿಲ್ಲ. ಒಂದು ಕಡೆ ಏನಿದೆ ಅಂದರೆ ಪ್ರಮೋಷನ್ ಮತ್ತು ಒಳ್ಳೆ ಕೆರಿಯರ್, ಮತ್ತು ಇನ್ನೊಂದು ಕಡೆ ಅದೇ ಬೋರಿಂಗ್ ಕೆಲಸ. ಒಂದು ವೇಳೆ ಈ ಕಂಪ್ನಿಲಿ ಇರಬೇಕು ಅಂದರೆ ಬಾಸ್ ಮಾತನ್ನ ಕೇಳಲೇಬೇಕು ಮೋಹಿತ್. ಒಂದು ವರ್ಷದಿಂದ ಏನೇ ಕೇಳಿದ್ರು ಪ್ರಮೋಷನ್ ಸಿಕ್ಕಿಲ್ಲ ಅಂತ ಹೇಳ್ತಿರ್ತೀಯ. ಸಾಕಾಗಿದೆ ನನ್ಗೂನು. ತಗೋ ಮೋಹಿತ್, ನೀರ್ ಕುಡಿ. ಏನಾಯ್ತು ನಿನ್ಗೆ? ಏನಾಯ್ತು ಮೋಹಿತ್? ನನ್ನ ಮಗ ಅವನಿಗೆ ಏನ್ ಅನ್ಕೊಂಡಿದ್ದಾನೆ? ಬಿಟ್ಬಿಡ್ತೀನಿ ನಾನು ಜಾಬ್. ಯಾವುದೇ ಜಾಬ್ ಮಾಡಕ್ ಇಷ್ಟ ಇಲ್ಲ ನನ್ಗೀಗ. ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ಏನಾಯ್ತು? ನನ್ನ ಮಗ ಬಾಸ್ ದಿವಾಕರ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ದಿವಾಕರ್? ಅವರಂತೂ ತುಂಬಾ ಸ್ವೀಟ್ ಅಲ್ವಾ? ಸ್ವೀಟಾ? ಗೊತ್ತಾಯ್ತಾ ಇವತ್ತು ಏನಾಯ್ತು ಅಂತ? ಇವತ್ತು ನನ್ನ ಕ್ಯಾಬಿನಿಗೆ ಕರೆದ್ ನನಗವನು ಬೆಂಗಳೂರು ಪ್ರಾಜೆಕ್ಟ್ ಕೊಟ್ಟ. ಒಂದು ನೀನೇ ಆ ಪ್ರಾಜೆಕ್ಟ್ ಹೆಡ್ ಅಂದ. ವಾವ್, ಇದಂತೂ ತುಂಬಾ ಒಳ್ಳೆ ವಿಷಯ. ತುಂಬಾ ಒಳ್ಳೆ ವಿಷಯ ಅಲ್ವಾ? ಈ ಕೆಲಸ ಕೊಡಕ್ಕೆ ಏನ್ ಕೇಳ್ದ ಗೊತ್ತಾ ಅವನು? ಏನು? ಈ ಕೆಲಸ ಬೇಕಂದ್ರೆ ನಿನ್ ಜೊತೆ ಒಂದು ರಾತ್ರಿ ಮಲಗಬೇಕಂತವನು. ಏನು ಹಾಗಂದ್ರ ದಿವಾಕರ್? ನತಾಶಾ, ಹಾಗೆ ಹೇಳ್ದ ಅವನು. ಅದಕ್ ನೀನೇನ್ ಹೇಳ್ದೆ? ನಾನೇನ್ ಹೇಳಿ ಅವನಿಗೆ? ಆ ಕಂಪ್ನಿ ಬಿಟ್ರೆ ಸಾಕು ನನಗೆ. ನಾಳೆನೇ ರಿಸೈನ್ ಮಾಡ್ತೀನಿ ಆ ಕಂಪ್ನಿನ. ಇದಕ್ ಬೇರೆ ಸೊಲ್ಯೂಷನ್ ಇಲ್ಲ ಮೋಹಿತ್. ನನ್ ಮಾತ್ ಕೇಳು. ನಿನ್ಗೆ ಗೊತ್ತಿದೆ ಅಲ್ವಾ ಈ ಪೊಸಿಷನ್ಗೆ ಬರಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ. ಹೀಗ್ ಜಾಬ್ ಬಿಡೋ ಯೋಚನೆ ಎಲ್ಲ ಮಾಡ್ಬೇಡ. ನೀನ್ ಹೇಳಕ್ ಬರ್ತಿದ್ಯಾ ನಂಗೆ? ನೀನೊಂದ್ ಕೆಲ್ಸ ಮಾಡು, ಈಗ ಹೋಗಿ ಫ್ರೆಶ್ ಅಪ್ ಆಗು, ನಾವ್ ಆಮೇಲೆ ಮಾತಾಡೋಣ.
ಮೋಹಿತ್ ಹೇಳು ಮೋಹಿತ್ ಹೇಳು. ಮೋಹಿತ್ ನಾನು ನಿನ್ನ ಹತ್ರ ಇಂಪಾರ್ಟೆಂಟ್ ಆಗಿ ಮಾತಾಡಬೇಕು. ಹೇಳು. ಮೋಹಿತ್ ಕಳೆದ 10 ವರ್ಷಗಳಿಂದ ಈ ಕೆಲಸ ಮಾಡ್ತಿದ್ಯಾ, ಆದ್ರೂ ಅದೇ ಪೋಸ್ಟಲ್ಲಿ ಇದ್ಯಾ. ನಿನ್ ಸಂಬಳದಿಂದ ಮನೆ ಖರ್ಚು ನೋಡ್ಕೊಳಕ್ಕಾಗ್ತಿಲ್ಲ. ನೀನೇನ್ ಹೇಳ್ಬೇಕಂತಿದ್ಯಾ? ಅದೇನಂದ್ರೆ ದಿವಾಕರ್ ಮಾತ್ನ ಒಪ್ಕೋ. ಏಯ್, ನಿನ್ ತಲೆಗೆಲ್ಲ ಕೆಟ್ಟ ಹೋಗಿದ್ಯಾ ಏನು? ಏನ್ ಹೇಳ್ತಿದ್ಯಾ ನೀನು? ದುಡ್ಡಿಗೋಸ್ಕರ ನೀನು ಅವನ ಜೊತೆ ಮಲಗ್ಬೇಕಂತಿದ್ಯಾ? ಅಚ್ಚೆ, ಮೋಹಿತ್ ನಿನಗೆ ನನ್ ಮೇಲೆ ನಂಬಿಕೆ ಇಲ್ವಾ? ನೀನ್ ದುಡ್ಡಿಗೋಸ್ಕರ ಈ ತರ ಮಾಡ್ತೀಯ ಅಂತ ನಾನು ಯಾವತ್ತೂ ಕೂಡ ಅನ್ಕೊಂಡಿರ್ಲಿಲ್ಲ, ಕನ್ಸಲ್ ಕೂಡ ಯೋಚನೆ ಮಾಡಿರ್ಲಿಲ್ಲ. ಮೋಹಿತ್, ನಾನ್ ಹೇಳಿದ್ದು ಅವ್ರ ಮಾತನ್ನ ಕೇಳು ಅಂತ. ಇದಕ್ಕರ್ಥ ನಾನು ಅವ್ರ ಜೊತೆ ಮಲಗ್ತೀನಿ ಅಂತಲ್ಲ. ನಿನ್ ಇಂಟೆನ್ಷನ್ ಕ್ಲಿಯರ್ ಆಗಿ ಅದೇ ಹೇಳ್ತಿದ್ಯಲ್ಲ. ಮೋಹಿತ್, ನನ್ ಮೇಲೆ ಟ್ರಸ್ಟ್ ಇದೆ ಅಲ್ವಾ ನಿನ್ಗೆ? ಒಂದ್ಸಲ ಟ್ರಸ್ಟ್ ಮಾಡು, ನಾನು ನಿನಗೆ ನಿರಾಶೆ ಮಾಡಲ್ಲ. ಸರಿ, ನಾನು ನಿನ್ನ ಟ್ರಸ್ಟ್ ಮಾಡ್ತೀನಿ. ಸಾಕು, ಇನ್ನೇನು ಚಿಂತೆ ಇಲ್ಲ ನನಗೆ. ನಿನ್ಗೆ ದೊಡ್ಡ ಪ್ರಾಜೆಕ್ಟ್ಸ್ ಕೂಡ ಸಿಗುತ್ತೆ, ಮತ್ತೆ ದಿವಾಕರ್ಗೆ ಅವ್ನ ಬಂಡವಾಳನೂ ಗೊತ್ತಾಗುತ್ತೆ. ಸರಿ, ಈಗ ನೀನು ಅವನ್ನ ಡಿನ್ನರ್ಗೆ ಕರಿ ಸಾಕು. ದಟ್ಸ್ ಮೈ ಪ್ಲೆಷರ್ ಗೈಸ್. ನಾನ್ ಮೋಹಿತ್ ಹೇಳ್ತಿದ್ದೆ ನಿಮ್ಮನ್ನ ಮತ್ತೆ ಕರೆಯೋದಿಕ್ಕೆ. ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಮೀಟ್ ಯು ಅಗೇನ್. ವಾವ್ ಗೈಸ್, ಯು ಗೈಸ್ ಆರ್ ವಂಡರ್ಫುಲ್ ಟು ಬಿ ವಿತ್. ಏನು ಕಂಪ್ನಿ ಇದು, ಐ ಆಮ್ ಲವಿಂಗ್ ಇಟ್. ವೆಲ್, ಏನು ಅಂದರೆ ಇದಕ್ಕಿಂತ ಒಳ್ಳೆ ಸಂಜೆ ಸಿಗೋದಿಲ್ಲ. ಸರ್, ನೀವು ಮತ್ತೆ ಬಂದಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯ್ತು. ನಾನು ನತಾಶಾಗೆ ಹೇಳಿದಾಗ ನೀವು ಬರ್ತಿದ್ದೀರಿ ಅಂತ ಇವಳು ಕೂಡ ತುಂಬಾ ಖುಷಿ ಪಟ್ಲು. ಅರೆ ಮೋಹಿತ್, ಸರ್ಗೆ ಇನ್ನೊಂದ್ ಸ್ವಲ್ಪ ವೈನ್ ತಗೊಂಡ್ ಬಾ. ನೋಡು, ಇದು ಖಾಲಿ ಆಗೋಗ್ತಿದೆ. ಓ ಶರ್ಟ್, ನಾನು ಮರ್ತ್ಬಿಟ್ಟಿದ್ದೆ. ಒಂದು ಕೆಲಸ ಮಾಡ್ತೀನಿ, ನೀವು ಎಂಜಾಯ್ ಮಾಡ್ತೀರಿ, ನಾನು ತಗೊಂಡ್ಬರ್ತೀನಿ. ಓಕೆನಾ? ಮೋಹಿತ್, ಆರಾಮಾಗಿ ಬಾ. ಅಲ್ಲಿವರೆಗೂ ನಾವಿಬ್ರು ಮಾತಾಡ್ತಿರ್ತೀವಿ. ವೆಲ್ ನತಾಶಾ, ಒಂದು ಮಾತು ಹೇಳ. ಹೇಳಿ. ಈ ಟೈಮ್ಗೆ ನಾನು ಕಾಯ್ತಾ ಇದ್ದೆ. ಒಂದು ಮಾತು ಹೇಳು, ನೀನು ಈ ಲೂಸರ್ ಜೊತೆ ಖುಷಿಯಾಗಿದೆಯಾ? ಹೇಗೆ ಖುಷಿಯಾಗಿ ನೋಡ್ಕೊಳ್ತಾನೆ ಇವನು? ಯಾಕಂದರೆ ನಿನ್ನಂಥ ಹುಡುಗಿರಿರ್ಬೇಕಾಗಿರೋದು ನನ್ನಂಥ ಹುಡುಗನ ಜೊತೆ. ಏನು ಹೇಳ್ತೀಯ? ನಾನು ತಪ್ಪು ಹೇಳದ್ನಾ? ಈ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಈ ದಿನ ಬರುತ್ತೆ ಅಂತ ನನಗಂತೂ ಗೊತ್ತಿತ್ತು, ಆದರೆ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಏನು ಮಾಡ್ತಾ ಇದೀಯ ನೀನು?
ಏನ್ ಮಾಡ್ತಿದ್ದೀನಾ? ಮೋಹಿತ್ ಕಷ್ಟನ ಯೂಸ್ ಮಾಡ್ಕೊಳ್ತಿದ್ಯಾ? ಮತ್ತೆ ಅದನ್ನ ನಾನು ನೋಡ್ತಾ ಕುತ್ಕೋಬೇಕಾ? ನೀನೇನ್ ಮಾತಾಡ್ತಾ ಇದ್ಯಾ? ಏನ್ ಮಾತಾಡ್ತಿದ್ದೀನಾ? ತಡಿ ತೋರಿಸ್ತೀನಿ. ಏನಿದು? ನೋಡು ನಿನ್ ಬಂಡವಾಳ ಎಲ್ಲ. ಏನಿದು? ನೀವು ನನ್ನ ವಿಡಿಯೋ ಮಾಡಿದ್ದೀರಾ? ಡಿಲೀಟ್ ಮಾಡು, ಈಗಲೇ ಅದನ್ನ ಡಿಲೀಟ್ ಮಾಡು. ಆಗಲ್ಲ ದಿವಾಕರ್, ನೀನೇನ್ ಅನ್ಕೊಂಡೆ? ಮೋಹಿತ್ ಕಷ್ಟನ ಯೂಸ್ ಮಾಡ್ಕೊಂಡು ನನ್ನನ್ ಪಡಿಬೇಕು ಅಂತನಾ? ನಾನೇನು ಮಾಡ್ದೆ ಸುಮ್ನಿರ್ಬೇಕಾ? ನೀನ್ ನನಗೆ ತುಂಬಾ ಕಷ್ಟ ಕೊಟ್ಟಿದೀಯ. ನೀನೊಬ್ಬ ನೀಚ ಮನುಷ್ಯ. ಆದ್ರೆ ಈ ವಿಷಯ ನಂಗೆ ಮೊದಲೇ ಗೊತ್ತಿತ್ತು. ಇವಾಗ ನೀನ್ ಈ ಮುಖನ ಎಲ್ರಿಗೂ ತೋರಿಸ್ತೀನಿ. ನೀನು ಹಾಗೆ ಮಾಡೋದಿಲ್ಲ ಮೋಹಿತ್. ನನ್ನ ಮಾತು ಕೇಳು. ನಿನ್ನ ಹೆಂಡತಿನೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾಳೆ. ನೀನೇನಾದ್ರೂ ಮಾಡಿದ್ರೆ ನಿನ್ನ ಹೆಂಡತಿಗೂ ಇದರಿಂದ ತೊಂದರೆ ಆಗತ್ತೆ. ನನಗ್ ತೊಂದ್ರೆನಾ? ನಿನ್ನಂತವ್ರ ಬಂಡವಾಳ ಹೊರಗಡೆ ಹಾಕೋದಿಕ್ಕೆ ಎಂತ ತೊಂದ್ರೆ ಬೇಕಾದ್ರೂ ತಗೋತೀನಿ. ಅರ್ಥ ಆಯ್ತಾ? ನನ್ನ ಮಾತು ಕೇಳಿ, ನನ್ನ ಮಾತು ಕೇಳಿ. ಏನ್ ಬೇಕು ನಿಮ್ಗೆ? ನಿನ್ಗೇನ್ ಬೇಕು? ನಂಗೆ ಜಾಸ್ತಿ ಏನ್ ಬೇಕಾಗಿಲ್ಲ. ಈ ವಿಡಿಯೋ ಇದೆಯಲ್ಲ, ನಿನ್ ಹೆಂಡತಿಗೆ ಸೆಂಡ್ ಮಾಡ್ತೀನಿ ನಾನು. ಬೇಡ ಬೇಡ ಮೋಹಿತ್, ನೀನು ಆ ಥರ ಮಾಡೋದಿಲ್ಲ. ಅದಾದ